ಲೋಕಸಭೆಯಲ್ಲಿ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಕರೆಕ್ಟಾಗಿ 11 ಗಂಟೆಗೆ ಆರಂಭ ಆಯಿತು. 12:25ಕ್ಕೆ ಬಜೆಟ್ ಮಂಡನೆಯ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. 85 ನಿಮಿಷಗಳ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜನ ಮಾಡುವ ದೃಷ್ಟಿಯಿಂದ ಭಾಳಷ್ಟು ಹೊಸತನಗಳಿಂದ ಕೂಡಿರುವಂತಹ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ಸಹಜವಾಗಿದೆ ಬಜೆಟ್ನ ದಿವಸದಂದು ಯಾವ ರೀತಿಯಾಗಿ ಷೇರು ಮಾರುಕಟ್ಟೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂತಹ ನಿರೀಕ್ಷೆ ಇದ್ದೇ ಇರುತ್ತೆ. ಇವತ್ತು ಭಾನುವಾರ, ಆದರೆ ಭಾನುವಾರದಂದು ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇರುವಂತಹ ಕಾರಣಕ್ಕಾಗಿದೆ ಇವತ್ತು ಭಾನುವಾರವೂ ಕೂಡ ಷೇರು ಮಾರುಕಟ್ಟೆ ಓಪನ್ ಇದ್ದಿತ್ತು. ಮೋದಿ ಲೆಕ್ಕದಲ್ಲಿ ಮೆಗಾ ಘೋಷಣೆಗಳಿಲ್ಲ. ಆದಾಯ ತೆರಿಗೆಯಲ್ಲಿ ಯಥಾಸ್ಥಿತಿ ಮುಂದುವರೆದಿದೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಸುಮಾರು 1000 ಅಂಕಗಳ ಕುಸಿತವನ್ನು ಕಂಡಿರುವಂಥದ್ದು. 1000 ಅಂಕಗಳ ಕುಸಿತವನ್ನು ಇವತ್ತು ಷೇರು ಮಾರುಕಟ್ಟೆ ಸೂಚ್ಯಂಕಗಳ ಕುಸಿತ ಕಂಡಿರುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಬಜೆಟ್ ದಿವಸದಂದು ಇದೊಂದು ಸಹಜ ಪ್ರಕ್ರಿಯೆ ಇದ್ದೇ ಇರುತ್ತೆ. ಷೇರು ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳ ಕುಸಿತ ಯಾವಾಗ ಬಜೆಟ್ ಮಂಡನೆ ಆಗುತ್ತಲ್ಲ ಸಂದರ್ಭದಲ್ಲಿ ಸಹಜವಾಗಿ ಆತಂಕಗಳು ಇದ್ದೇ ಇರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಆತಂಕಗಳು ಇದ್ದೇ ಇರುತ್ತೆ. ಇವತ್ತು ಷೇರು ಮಾರುಕಟ್ಟೆ 1000 ಸೂಚ್ಯಂಕಗಳ ಕುಸಿತವನ್ನು ಕಂಡಿರುವಂಥದ್ದು. 2047 ಬಹಳ ಸಲ 2026ರ ಬಜೆಟ್ನಲ್ಲಿ ಉಲ್ಲೇಖಗೊಂಡಿದೆ. ವಿದೇಶಿ ಹೂಡಿಕೆಗೆ, ವಿದೇಶದಿಂದ ಹೂಡಿಕೆ ಮಾಡುವಂಥವ್ರಿಗೆ ಟ್ಯಾಕ್ಸ್ ಹಾಲಿಡೇಯನ್ನು 2047ರವರೆಗೆ ಘೋಷಣೆಯನ್ನು ಮಾಡೋದ್ರ ಮೂಲಕವಾಗಿ ವಿದೇಶಿ ಹೂಡಿಕೆಯನ್ನು ಹೆಚ್ಚಳ ಮಾಡಿಸಬೇಕಾದಂತಹ ಅನಿವಾರ್ಯತೆ ಏನಿದೆ ಆ ಅನಿವಾರ್ಯತೆಯ ಕಡೆಗೆ ಹೊಸ ಯೋಜನೆಯನ್ನು, ಹೊಸ ಒಂದು ಅವಕಾಶವನ್ನು ತೆರೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ದೇಶದ ಬೇರೆ ಬೇರೆ ಭಾಗಗಳ ಬಗ್ಗೆಯೂ ಕೂಡ ಉಲ್ಲೇಖ ಇದೆ. ಹಾಗೆಯೇ ಅದರಲ್ಲೂ ವಿಶೇಷವಾಗಿ ಕೇರಳ ಮತ್ತು ತಮಿಳುನಾಡಿನ ಉಲ್ಲೇಖವೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ವಿಶೇಷವಾಗಿ ಕಂಡುಬಂದಿತ್ತು. ಕಳೆದ ಬಾರಿ ಬಿಹಾರ ಮತ್ತು ಆಂಧ್ರ ಜಾಸ್ತಿ ಉಲ್ಲೇಖ ಸಿಕ್ಕಿತ್ತು. ಆದರೆ ಈ ಬಾರಿ ಬಿಹಾರ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಆದರೆ ಬೆಂಗಳೂರಿಂದ ಚೆನ್ನೈಗೆ ಒಂದು ಹೈಸ್ಪೀಡ್ ರೈಲನ್ನು ಘೋಷಣೆ ಮಾಡಿದ್ದಾರೆ. ಬಜೆಟ್ ಬೆನ್ನಲ್ಲೇ 1200 ಸೂಚ್ಯಂಕಗಳ ಕುಸಿತವನ್ನು ಕಂಡಿದೆ ಷೇರುಪೇಟೆ. 1100 ಅಂಶಗಳ ಕುಸಿತವನ್ನು ಕಂಡಿದೆ ಷೇರುಪೇಟೆ. ಹೂಡಿಕೆ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಬಾರಿಯ ಬಜೆಟ್ನಲ್ಲಿ ಅವರ ಆರಂಭಿಕ ಹಂತದಲ್ಲಿಯೇ ಬಯೋಫಾರ್ಮಾದಿಂದ ಆರಂಭಗೊಂಡು ಆರೋಗ್ಯ ಕ್ಷೇತ್ರದ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಹಾತ್ಮ ಗಾಂಧಿ ಹೆಸರನ್ನು ಇವರು ಕೈ ಬಿಟ್ಟರು ಅಂತೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇದ್ರು. ಕಾಂಗ್ರೆಸ್ನವರು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ MG ನರೇಗಾ ವಿಚಾರದಲ್ಲಿ. ಆದರೆ ಮನ್ರೇಗಾದಲ್ಲಿ ಮಹಾತ್ಮ ಗಾಂಧಿ ಹೋದರೂ ಕೂಡ ಈಗ ಗ್ರಾಮ್ ಸ್ವರಾಜ್ ಮೂಲಕವಾಗಿ ಮಹಾತ್ಮ ಗಾಂಧಿಯನ್ನು ವಾಪಸ್ ಕರ್ಕೊಂಡು ಬರುವಂತಹ ಒಂದು ಹೊಸ ಯೋಜನೆಯ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಗ್ರಾಮ್ ಸ್ವರಾಜ್ ಯೋಜನೆ. ಈಗಾಗಲೇ ಕರ್ನಾಟಕ ಸರ್ಕಾರ ತನ್ನ ಎಲ್ಲ ಸರ್ಕಾರಿ ಉದ್ಯೋಗಿಗಳಿಗೆ ತಿಂಗಳಲ್ಲಿ ಒಂದು ಶನಿವಾರದಂದು ನೀವು ಕಂಪಲ್ಸರಿಯಾಗಿ ಖಾದಿ ಬಟ್ಟೆಯನ್ನೇ ತೊಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಮಾಡಿದೆ. ಈಗ ಖಾದಿ ಮತ್ತು ಗ್ರಾಮೋದ್ಯೋಗಕ್ಕೆ ಹೆಚ್ಚಿನ ಅವಕಾಶವನ್ನು, ವಿಶೇಷವಾಗಿ ಖಾದಿ ಉತ್ಪನ್ನಗಳಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಯೋಜನೆಯನ್ನು ಜಾರಿಗೊಳಿಸಿರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಯೋಜನೆ. ಈಗ ಕುಸಿತ ಮತ್ತಷ್ಟು ತೀವ್ರಗತಿಯಲ್ಲಿ ಸಾಗಿದೆ. ಷೇರು ಮಾರುಕಟ್ಟೆಯಲ್ಲಿ 1700 ಅಂಶಗಳ ಕುಸಿತವನ್ನು ಕಂಡಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಭಾರೀ ಕುಸಿತ ಕಂಡಿದೆ. ರಷ್ಯಾ ಉಕ್ರೇನ್ ಯುದ್ಧ ಘೋಷಣೆ ಆದ ದಿವಸ, ಯುದ್ಧ ಶುರುವಾದ ದಿವಸ ಸುಮಾರು 2000 ಅಂಶಗಳ ಕುಸಿತವನ್ನು ಕಂಡಿತು. ಅದಾದ ನಂತರ ಕಳೆದ 3 ವರ್ಷಗಳಲ್ಲಿ ಒಂದೇ ದಿವಸದಲ್ಲಿ ಈ ಸ್ವರೂಪದಲ್ಲಿ ಕುಸಿತ ಕಂಡಿರುವಂಥದ್ದು ಇವತ್ತೇನೆ. ಈ ಬಜೆಟ್ ದಿವಸದಂದು ನಮ್ಮ ಷೇರು ಮಾರುಕಟ್ಟೆ ರೆಸ್ಪಾಂಡ್ ಮಾಡ್ತಾ ಇರುವಂತಹ ರೀತಿ ಇದು ಈ ಒಂದು ಬಜೆಟ್ಗೆ ಸಂಬಂಧಿಸಿದಂತೆ. ಈಗ 2100ಕ್ಕೆ ಕುಸಿತವನ್ನು ಕಂಡಿದೆ. ಅಲ್ಲಿಗೆ 2100 ಅಂಶದವರೆಗೆ ಕುಸಿತ ಕಂಡು ನಂತರ ಈಗ ಮತ್ತೆ ಸ್ವಲ್ಪ ರಿಕವರ್ ಆಗಿದೆ ಅನ್ನೋದು. ಹಾಗೆಯೇ ವಿಶೇಷವಾಗಿ ಮಿನರಲ್ ಕಾರಿಡಾರನ್ನು ಘೋಷಣೆ ಮಾಡಿದ್ದಾರೆ. ಅರ್ತ್ ಮಿನರಲ್ ಕಾರಿಡಾರ್. ಇದನ್ನು 4 ರಾಜ್ಯಗಳ ವಿಚಾರಕ್ಕೆ
ಘೋಷಣೆ ಮಾಡಿರುವಂಥದ್ದು. ಈ ಬಾರಿಯ ಬಜೆಟ್ ಯಾವ ಸ್ವರೂಪದಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ನೋಡಿದ್ದಾರೆ ಅಂತ ತಿಳ್ಕೊಳ್ಳೋದು ಕುತೂಹಲ ಇದೆ. ಯಾಕಂದರೆ 2026 ನಾನು ಆವಾಗಿಂದ ಕೂಡ ಹೇಳ್ತೀನಿ, 21ನೇ ಶತಮಾನದ 2ನೇ ಕ್ವಾರ್ಟರ್ಗೆ ಕಾಲಿಟ್ಟಿರುವಂಥದ್ರ ಮೊದಲ ಬಜೆಟ್ ಆಗಿರೋದ್ರಿಂದಾಗಿ ಮುಂದಿನ 25 ವರ್ಷಗಳ ಮಾರ್ಗಸೂಚಿಯ ದೃಷ್ಟಿಯಲ್ಲೂ ಕೂಡ ಮಹತ್ವದ್ದಾಗಿದೆ. 2000ನೇ ಇಸವಿಯಲ್ಲಿ ಭಾರತ ಇದ್ದಂತಹ ಸ್ಥಿತಿಗೂ 2025ರಲ್ಲಿರುವಂತಹ ಭಾರತದ ಆರ್ಥಿಕ ಶಕ್ತಿಗೂ ಬಹಳ ದೊಡ್ಡದಾದಂತಹ ವ್ಯತ್ಯಾಸ ಇದ್ದೇ ಇದೆ. 1 ಟ್ರಿಲಿಯನ್ ಇಕಾನಮಿಯನ್ನು ಕಂಡಿದ್ದು ಕೂಡ ಕಳೆದ 25 ವರ್ಷಗಳ ಅವಧಿಯಲ್ಲೇ. ಈಗ ನಾವು 4 ಟ್ರಿಲಿಯನ್ ಇಕಾನಮಿ ಇದ್ದೀವಿ. ಈಗ ಅದು ಮುಂದುವರೆದು ತಲುಪಬೇಕಾಗಿರುವಂತಹ ಗುರಿ ಬಹಳ ದೊಡ್ಡದಿದೆ. ಆ ಗುರಿಯ ಕಡೆಗೆ ಸಾಗೋದಕ್ಕೆ ಬೇಕಾದಂತಹ ಅಂಶಗಳು ಎಷ್ಟರ ಮಟ್ಟಿಗೆ ಈ ಬಾರಿಯ ಬಜೆಟ್ನಲ್ಲಿ ಸಿಕ್ಕಿದೆ, ಯಾವ ಸ್ವರೂಪದಿದ್ದು ಲಾಂಗ್ ಟರ್ಮ್ ಆಗಿ ಸಹಾಯ ಮಾಡುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ನಾನು ಚರ್ಚೆಯನ್ನು ಆರಂಭಿಸ್ತೀನಿ. ಮುರಳೀಧರ್ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ಏನು ಹೇಳ್ತೀರಿ? ಈ ಬಜೆಟ್ ನಿಮ್ಮ ಮಾರ್ಕ್ ಪ್ರಕಾರ ಎಷ್ಟರ ಮಟ್ಟಿಗೆ ಈ ಬಜೆಟಲ್ಲಿ ನನ್ನ ಪ್ರಕಾರ ಶಾರ್ಟ್ ಟರ್ಮ್ ಮೆಷರ್ಸ್ಗಿಂತ ಲಾಂಗ್ ಟರ್ಮ್ ಮೆಷರ್ಸ್ ಜಾಸ್ತಿ ಕಾಣುತ್ತೆ. ಮೀಡಿಯಮ್ ಟರ್ಮ್ ಮೆಷರ್ಸ್ ಅಂತ ಹೇಳ್ಬೋದು. ಏನೇನು ಅನೌನ್ಸ್ಮೆಂಟ್ ಆಗಿದೆಯೋ ಇವಾಗ ಇದರ ಬೆನಿಫಿಟ್ಸು, ಇದರ ಔಟ್ಕಮ್ಮು ನೆಕ್ಸ್ಟ್ ಇಯರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಇದು ಅಟ್ಲೀಸ್ಟ್ ಒಂದು 2-3 ವರ್ಷ 4 ವರ್ಷ ಆಗಬೇಕು ಇದನ್ನೆಲ್ಲ ಇಂಪ್ಯಾಕ್ಟ್ ಗೊತ್ತಾಗಬೇಕಾದ್ರೆ. ಅದರಿಂದ ಅವರು ಓಪನಿಂಗ್ ರಿಮಾರ್ಕ್ಸಲ್ಲಿ ಏನು ಹೇಳಿದ್ರು, ದಟ್ ವಿಕಸಿತ ಭಾರತ್ ಮಾಡಬೇಕು ಅಂತ, ಅದನ್ನು ಗುರಿಯಾಗಿಟ್ಕೊಂಡು ಈ ಬಡ್ಜೆಟ್ ಮಾಡಿದಾರಂತೆ ಅನಿಸುತ್ತೆ. ವೆರಿ ಗುಡ್ಡ ಹೆಂಗಿದೆ ಇದೆ ನಿಮಗೆ? ಅಲ್ಲ, ಇವಾಗ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಆಗೋದು ಇಫ್ ಶಾರ್ಟ್ ಟರ್ಮಲ್ಲಿ ಬಡ್ಜೆಟ್ ಚೆನ್ನಾಗಿದ್ದರೆ, ಶಾರ್ಟ್ ಟರ್ಮಲ್ಲಿ ಚೆನ್ನಾಗಿದ್ದರೆ ಸ್ಟಾಕ್ ಮಾರ್ಕೆಟ್ ವಿಲ್ ಬಿ ಫೇವರಬಲ್. ಬಟ್ ಮೀಡಿಯಮ್ ಟರ್ಮು, ಲಾಂಗ್ ಟರ್ಮಲ್ಲಿ ಇದು ಒಳ್ಳೆಯದಾಗುತ್ತೆ ನಮ್ಮ ಎಕಾನಮಿಗೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟು ಅಪ್ರಿಸಿಯೇಷನ್ ಇರೋದಿಲ್ಲ. ಬಿಕಾಸ್ ದೇ ಲುಕ್ ಅಟ್ ಶಾರ್ಟ್ ಟರ್ಮ್ ಗೇನ್ಸ್ ಓನ್ಲಿ. ಇದರಿಂದನೇ ನಮಗೆ ಗೊತ್ತಾಗ್ಬಿಡುತ್ತೆ ದಟ್ ದಿಸ್ ಬಡ್ಜೆಟ್ ಈಸ್ ಏಮಿಂಗ್ ಅಟ್ ಅ ಮೀಡಿಯಮ್ ಟರ್ಮ್ ಟು ಲಾಂಗ್ ಟರ್ಮ್. ಯಾವ್ಯಾವ ವಿಷಯದಲ್ಲಿ ನಮಗೆ ಕನ್ಸರ್ನ್ಸ್ ಇದೆಯೋ ಅದೆಲ್ಲ ಅಡ್ರೆಸ್ ಮಾಡಿದ್ದಾರೆ. ನಾನೊಂದು 5 ಬಗ್ಗೆ ಡೀಟೇಲ್ಸ್ ಬರ್ತೀನಿ ನಾನು ನಿಮ್ಮ ಹತ್ರ. ತೇಜಸ್ವಿ ಪಟೇಲ್ರೆ, ತಮ್ಮ ಪ್ರಕಾರವಾಗಿ ಯಾವ ರೀತಿಯಾಗಿ ಈ ಬಜೆಟನ್ನು ತಾವು ಅಂದಾಜಿಸಿದ್ದೀರಿ? ಅನ್ನದಾತರ ವಿಚಾರವೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. 3 ಕರ್ತವ್ಯಗಳನ್ನು ಅವರು ಹೇಳಿದ್ದಾರೆ. ಕರ್ತವ್ಯ ಭವನದ ಮೊದಲ ಬಜೆಟ್ನಲ್ಲಿ 3 ಕರ್ತವ್ಯಗಳನ್ನು ಅವರು ಪಾಯಿಂಟ್ ಔಟ್ ಮಾಡಿ, ಸರ್ಕಾರದ ಕರ್ತವ್ಯ ಇರುತ್ತೆ, ಜನರನ್ನು ಸಲಹುವಂಥದ್ದು ಸರ್ಕಾರದ ಕರ್ತವ್ಯ, ಜವಾಬ್ದಾರಿ ಆಗಿರುತ್ತೆ ಅದು. ಆದರೆ ಇವರ ಕರ್ತವ್ಯಗಳ ಬಗ್ಗೆ ತಾವೇನು ಹೇಳ್ತೀರಿ? ಈ ಬಜೆಟ್ನಲ್ಲಿ ಘೋಷಣೆಗೊಂಡಿರುವಂತಹ ಕರ್ತವ್ಯಗಳ ಬಗ್ಗೆ. ಸರ್, ಅವರು ಒಂದು ಭಾಗದಲ್ಲಿ ಹೇಳ್ತಾರೆ, ಭಾರತ ಗಳಿಸಿರುವಂಥ ಅಭಿವೃದ್ಧಿ ಅಥವಾ ಬೆಳವಣಿಗೆಯಲ್ಲಿ ಎಲ್ಲ ಪಾಲುದಾರರಿಗೆ ಅವ್ರ ಶೇರ್ ನಾವು ಕೊಡಬೇಕಿದೆ, ಆ ಜವಾಬ್ದಾರಿ ಇದೆ ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ಆ ದೃಷ್ಟಿಯಿಂದ ಅಗ್ರಿಕಲ್ಚರ್ ಸೆಕ್ಟರ್ನ ತೊಗೊಳ್ತಾರೆ, ಮಹಿಳೆಯರನ್ನ ತೊಗೊಳ್ತಾರೆ, ದಲಿತರನ್ನ ತೊಗೊಳ್ತಾರೆ. ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಪುನಃ ಎಲ್ಲರೂ ಮಾತಾಡೋದನ್ನೇ ಅವರು ಇದನ್ನು ಇಳುವರಿನ ಹೆಚ್ಚೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಕೋಕೋನಟ್ ಬಗ್ಗೆ ಮಾತಾಡಿದ್ದಾರೆ, ವಾಲ್ನಟ್ ಬಗ್ಗೆ ಮಾತಾಡಿದ್ದಾರೆ, ಕ್ಯಾಶ್ಯೋ ಬಗ್ಗೆ ಮಾತಾಡಿದ್ದಾರೆ. ಇವನ್ನೆಲ್ಲ ಸ್ವಲ್ಪ ಕ್ಯಾಶ್ ಕ್ರಾಪ್ಸ್ ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಫುಡ್ ಗ್ರೈನ್ಸ್ ಬಗ್ಗೆ ಏನು ಆಲೋಚನೆ ಮಾಡಿದ್ದಾರೆ ಅನ್ನೋದು ಇನ್ ಡೀಟೇಲಾಗಿ ಏನಾದ್ರು ಸಿಗಬಹುದು. ಒಂದು ಬಯೋ ಫಾರ್ಮಾ ಅನ್ನೋದೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಕ್ವೈಟ್ ಆಸಕ್ತಿದಾಯಕವಾಗಿದೆ. ಬಯೋ ಫಾರ್ಮಾ ಅನ್ನೋದ್ರ ಜೊತೆಗೆ ಬಯೋ ರಿಸೋರ್ಸಸ್ಸಿಂದ ಏನಾರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಬೆಳೆದು ಅದಕ್ಕೆ ಸೊಸೈಟಿ ಕೊಡೋ ಒಂದು ಪ್ರಯತ್ನ ಮಾಡಿದರೆ ಈ ಬಯೋ ಫಾರ್ಮಾದ ಮೆಡಿಸನ್ನಿನ ಅಗತ್ಯತೆ ಕಡಿಮೆ ಬೀಳುತ್ತೆ ಅನ್ನೋದು ನನ್ನದು ಆಲೋಚನೆ ಸರ್. ಆ ದೃಷ್ಟಿಯಿಂದ ಮತ್ತು ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಆ್ಯಕ್ಚುಲಿ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೈವಿಕ ಮಿಷನ್ ಅಂತ ಏನು ಈ ನಡುವೆ ಚರ್ಚೆ ಆಗಿದೆ, ಅದು ರೂರಲ್ ಎಂಪ್ಲಾಯ್ಮೆಂಟ್ ಅಥವಾ ರೂರಲ್ ಎಕಾನಮಿ ಮೇಲೆ ಪರಿಣಾಮ ಬೀರೋದ್ರಿಂದ ಅದ್ರ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಏನು ಫಂಡಿಂಗ್ ಮಾಡ್ತಾರೆ ಅಥವಾ ಸ್ಕೀಮ್ನ ಯಾವ ರೀತಿ ಅಳವಡಿಸ್ಕೊಳ್ತಾರೆ ಅನ್ನೋದು ಪ್ರಸ್ತಾಪ ಆಗಿಲ್ಲ. ಅಗ್ರಿಕಲ್ಚರ್ದ ವಿಷಯದಲ್ಲಿ ಪೋಸ್ಟ್ ಹಾರ್ವೆಸ್ಟಿಂಗಿಗೆ ಗಮನ ಕೊಟ್ಟಿರೋದು ವಿಶೇಷವಾಗಿ ಈ ಫುಡ್ ಗ್ರೇನ್ಸ್ ಬಗ್ಗೆ ಗಮನ ಕೊಟ್ಟಿರೋದು ಕಡಿಮೆ. ಆ ದೃಷ್ಟಿಯಿಂದ ನೋಡೋದಾದರೆ ಒಂದು ಕೃಷಿಕನಾಗಿ ಹೇಳೋದಾದರೆ ಒಂದು ಬೀಜ ಹಾಕಿದ್ದಾರೆ, ಇದು ಎಷ್ಟು ಮೊಳಕೆ ಹೊಡೆಯುತ್ತೆ, ಎಷ್ಟು ಬರುತ್ತೆ, ಎಷ್ಟು ರೇಟ್ ಸಿಗ್ತದೆ ಅನ್ನೋದು ವರ್ಷ ಆದಮೇಲೆ ಹೇಳ್ಬೇಕಾಗುತ್ತೆ.